ಇದು ಪರೀಕ್ಷೆ ಹೌದು, ನಿಜವೂ ಪರೀಕ್ಷೆನೇ. ಸಂಗೀತ ಅನ್ನೋದು ಸಂಗೀತದ ವಿದ್ಯಾರ್ಥಿಗೆ ಯಾವತ್ತೂ ಪರೀಕ್ಷೆನೇ. ಸಂಗೀತವನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಯಾಗಿ ಅಷ್ಟೇ ಇರ್ಬೋದು, ಇವತ್ತು ವಿದ್ವಾಂಸ ಅಂತ ಪ್ರಪಂಚ ಕರೀಲಿ, ನಮಗೆ ನಿನಗೂ ಪರೀಕ್ಷೆನೇ. ಅದಕ್ಕಿಂತ ಹೆಚ್ಚಾಗಿ ಇದು ಒಂದು ಭಗವಂತನಲ್ಲಿ ನಿವೇದನೆ, ಒಂದು ಉಪಾಸನೆ, ಅವನಿಗೆ ಪ್ರೀತಿಯಾಗಲಿ ಅಂತ ಮಾಡುವಂಥ ಒಂದು ಪೂಜಾ ಕೈಂಕರ್ಯ. ಹಾಗಾಗಿ ಇವತ್ತಿನ ನಮ್ಮ ಅನಿರುದ್ಧನ, ಶ್ರೀಹರ್ಷರವರ, ಶ್ರೀಹರಿ ಮೂವರು ಬೇರೆ ಏನೊಂದು ಆರಾಧನೆಯನ್ನು ಮಾಡಿದ್ದಾರೆ, ಭಗವದ್ ಆರಾಧನೆ ಅಂತ. ಅದನ್ನು ಭಗವಂತ ನಿಶ್ಚಯವಾಗಲೂ ಮೆಚ್ಚಿಕೊಂಡಿದ್ದಾನೆ, ಅವನು ಸ್ವೀಕರಿಸಿದ್ದಾನೆ ಅನ್ನೋದನ್ನು ನಾನು ಬಲವಾಗಿ ನಂಬಿದ್ದೀನಿ. ತಾವು ಅದನ್ನು ಅನುಭವಿಸ್ಬಿಡಿ. ನನಗೇನೇ ಒಂದು ಸಣ್ಣ ಅನುಮಾನ ಇದು, ಮೊದಲನೇ ಕಚೇರಿಲ್ಲ ಅಂತ ಅಲ್ಲ, ಮೊದಲನೇ ಕಚೇರಿ ಈ ಪ್ರಬಂಧದಲ್ಲಿ ಮಾಡೋದಕ್ಕೆ ನಾನಂತೂ ಮಾಡಿರಲಿಲ್ಲ. ಇರಲಿ, ಅದು ಭಗವಂತನ ಕೃಪೆ. ಹಿಂದೆಲ್ಲ ಕನ್ನಡ ಪಂಡಿತರುಗಳು ಯಾರಾದರೂ ಕನ್ನಡ ಅಧ್ಯಯನ ಮಾಡ್ತಾ ಇದ್ದೀನಿ ಅಂಥೇಳಿ, ಅವನು ಕನ್ನಡ ಅಧ್ಯಯನ ಮಾಡಿದ್ದಾನೆ, ಅದರಲ್ಲೊಂದು ಪಾಂಡಿತ್ಯವನ್ನು ಪಡೆದಿದ್ದಾನೆ ಅಂಥೇಳಿ ಅವ್ನಿಗೆ ಹೆಣ್ಣು ಕೊಡ್ಬೋದು ಅಂಥೇಳಿ ಮದುವೆ ಪರೀಕ್ಷೆಗೆ ಹೋದರೆ ವಧುವಿನ ಮನೆಯವರನ್ನು ಕೇಳ್ತಿದ್ದು, ಎಲೆಯ ಜಯಮನಿ ಭಾರತದ ಒಂದೆರಡು ಪದ್ಯ ಹೇಳಯ್ಯ ಅನ್ನೋ, ಕುಮಾರವ್ಯಾಸ ಅಂತ ಹೇಳ್ಬಿಡ್ಬೋದು, ಒಂದು ವರ್ಷ ಪರವಾಗಿಲ್ಲ. ಶ್ರೀ ವಧುವಿನಂಬ ಚಕೋರ ಪುರ ಇದೆಯಲ್ಲ, ಜೈಮಿನಿ ಭಾರತದ ಪದ್ಯಗಳು ಕಷ್ಟ. ಅದನ್ನು ಹೇಳಿ ಒಂದು 5-6 ಪದ್ಯ ಗಿಟ್ಟಿಸ್ಕೊಂಡ್ರೆ ಪರವಾಗಿಲ್ಲ, ಹೆಣ್ಣು ಕೊಡ್ಬೋದು ಅನ್ನೋ ಆ ಕಾಲದಲ್ಲಿ. ಸಂಗೀತದಲ್ಲಿ ಚೋಡಿ ಭೈರವಿ ನುಡ್ಸಕ್ಕೆ ಬಂದರೆ ಅದರಲ್ಲೂ ಶ್ಯಾಮಶಾಸ್ತ್ರಿಗಳ ಜಗದೀಶ್ವರನ್ನು ನುಡಿಸಿದ್ರೆ ಪರವಾಗಿಲ್ಲ ಅಂತಾರೆ. ಅದು ಮಾಡಿದ್ದಾರೆ. ಅಂಬ ಕಾಮಾಕ್ಷಿ ಅದು ಜಗದೀಶ್ವರ ಅಂತ, ಶ್ಯಾಮಶಾಸ್ತ್ರಿಗಳು ಜಗದೀಶ್ವರ ಅಂತೀವಿ. ಕಂಪೇರ್ ಟು ಆಲ್ ಅದರ್ ಜಗದೀಶ್ವರ ಸ್ವರ ಜೊತೆಗಳಿಗೆಲ್ಲ ಅದು ಒಂದು ವಿದ್ವತ್ಪೂರ್ಣವಾದಂಥ ಒಂದೊಂದು ಸ್ವರವು ವಿಶ್ರಾಪೆ ಹೇಳಿ ಕೇಳಿ ಕಟ್ಟುವತ್ತಾಳ. ಅದರಲ್ಲಿ ಸಾಯಿಂದ ಸ್ವರ, ರೀಯಿಂದ ಸ್ವರ, ಸರಿಗಮ ಪದನಿ ಅಲ್ಲಿಂದ ಬರುತ್ತೆ. ಆ ಕೊನೆಯಲ್ಲಿ ಶ್ಯಾಮಕೃಷ್ಣ ಸೋದರಿಯಿಂದ ಬರುತ್ತಲ್ಲ, ಅಲ್ಲಿ ಷಡ್ಜ ಅದ್ಭುತವಾದ ತಾಳದ ಮೇಲಿನ ಒಂದು ಗ್ರಿಪ್ಪು, ಅದಕ್ಕೆ ಸೊಗಸಾದಂಥ ಏರ್ಬರ ಒಂದು ಜಮಾವಣೆ. ನನ್ನಿಂದ ಒಂದಷ್ಟೇನೋ ನಮ್ಮ ಗುರುಗಳು ನನಗಾಗಿದ್ದ ಭಿಕ್ಷೆಯನ್ನು ನಾನು ಹಂಚಿದ್ದೀನಿ ಅನ್ನೋದು ಯಥಾರ್ಥದಲ್ಲಿ ಹೌದೇ ಆದರೂ ಕೂಡ ಅವನ ಸಾಧನೆ ದೊಡ್ಡದು. ಇವತ್ತು ನಾನು ಅನಿಸಿದ್ದೇನಪ್ಪ, ನಮ್ಮ ಸನಾತನದ ಶಕ್ತಿಯನ್ನು ನೋಡಿ, ಸನಾತನ ಕಲೆಗಳು ದೂರದ ಅಮೇರಿಕದಲ್ಲಿ ಇದ್ದುಕೊಂಡು ಕಳೆದೊಂದು 2.5 ವರ್ಷ 3 ವರ್ಷದಿಂದ ಆನ್ಲೈನಲ್ಲೇ ಪಾಠ ಆಫೀಸಿಂದ ಬಂದಿರ್ತಾನೆ ಆಗ್ತಾನೆ. ನನಗಿಲ್ಲಿ ಬೆಳಗಿನ ಹೊತ್ತು, ಅವನಿಗೆ ಸಾಯಂಕಾಲ ಆಫೀಸಿಂದ ಟ್ರಾಫಿಕ್ಕಲ್ಲಿ ಅಮೇರಿಕದಿಂದ ಬಂದಿರ್ತಾನೆ, ಅಡುಗೆ ಮಾಡ್ಕೋಬೇಕು. ಸತ್ಯ, ನಾನು ಕೇಳ್ತೀನಿ, ಏನೋ ಅಡುಗೆ ಕುಕ್ಕರಿಗೆ ಇಟ್ಟಿದ್ದೀನೋ ಸರ್, ಆಮೇಲೆ ಮಾಡ್ಕೋತೀನಿ ಸರ್, ಪಾಠ ಮಾಡ್ತೀನಿ ಸರ್. ಆ ಒಂದು ಶಿಸ್ತಿದೆಯಲ್ಲ, ಅದು ಇಲ್ಲಿ ಮುಂದಕ್ಕೂ ಇದು ಒಂದು ಒಳ್ಳೆ ಶಕ್ತಿ ಅಪ್ಪಿದಕ್ಕೆ ನಾನು ನುಡಿಸ್ಬಿಟ್ರೆ ಅವ್ನು ನುಡಿಸಲ್ಲ ಅಂತ ಅದನ್ನು ಆನಂದ ಪಡ್ತಾನೆ. ಅದು ಮುಖ್ಯವಾಗಿ ಕಲಿಯೋನಿಗೆ ಬೇಕಾಗಿರೋದು. ಒಂದು ಒಳ್ಳೆಯದನ್ನು ಕಂಡು ಸ್ವೀಕರಿಸುವಂಥದ್ದು. ಆ ದೃಷ್ಟಿಯಲ್ಲಿ ಕಂಡಾಗ ಅನಿರುದ್ಧೋ ಪ್ರತಿಗ್ರಹದ ಪ್ರದ್ಯುಮ್ನೋ ಮಿತ ವಿಕ್ರಮ ಅನ್ನುವಂಥ ಅವನಿಗೆ ಹೆಸರು. ಇನ್ನೂ ಒಂದು 5 ವರ್ಷ ಪಾಠ ಹೇಳೋ ಶಕ್ತಿ ನನಗಿದೆ. ನಿನ್ನ ನಾನು ಬಿಡುವನಲ್ಲ, ನನ್ನ ನೀನು ಬಿಡಲು ಸಲ್ಲ. ವಸಂತಿನಲ್ಲಿ ವಿಜಯದಾಸರಾಡು, ನಿನ್ನ ನಾನು ಬಿಡುವನಲ್ಲ, ಎನ್ನ ನೀನು ಬಿಡಲು ಸಲ್ಲ ಅಂತ ನಾವು ದೇವರಿಗೆ ಹೇಳ್ತೀವಿ. ನಾನೀಗ ಅವನಿಗೆ ಹೇಳ್ಕೊತಾ ಇದ್ದೇನೆ. ಮೋಹನ ನಿಜಕ್ಕೂ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ. ದೂರ ತೀರಕ್ಕೆ ಹೋಗಿದ್ದಾನೆ, ಸಪ್ತಸಾಗರ ದಾಟಿ ಹಾಡು ಬರುತ್ತೆ ಅಡಿಗರ ಪದ್ಯ. ಅದು ಯಾವ ಮೋಹನ ಮುರಳಿ ಕರೆಯಿತು ಅಂತ. ಸಪ್ತಸಾಗರ ದಾಟಿರಲಿ, ಆದರೆ ನಮ್ಮ ಭಾರತದ ಕರೆಗಳು ಭಾರತಕ್ಕಾಗಿ ಅವನು ಭಾರತೀಯ ಪರಂಪರೆಯನ್ನು ಅಲ್ಲಿ ಬೆಳಕಲಿ ಅಂತ ಹೇಳ್ತಾರೆ. ಮತ್ತು 2 ಅಕ್ಷರ 2 ಜಾತರೂಪ ಅಲ್ಲಿ ಸ್ವರ ಹಾಕೋದಿತ್ತಲ್ಲ, ಅದೆಲ್ಲ ಮಾಡಿಬಿಟ್ಟು ಬರುವಂಥದ್ದಲ್ಲ. ಸಂಗೀತವನ್ನು ಓದ್ಕೊಂಡ್ಬಿಡ್ಬೋದು, ವಿನಿಕೆ ಮಾಡೋದಿದೆಯಲ್ಲ ಅಲ್ಲಿ ಆವತ್ತು ಹೊಳಿಬೇಕು, ಆವತ್ತಿಗೆ ಅದು ಬರಬೇಕು, ಜಮಾವಣೆ ಬರಬೇಕು. ಮಯಮಾಡಿಕೊಳ್ಳೋದ ರಾಗವಾಗಲಿ, ಅದರಲ್ಲಿ ಆ ಸ್ವರ ಪ್ರಸ್ತಾರವಾಗಲಿ, ಮುಕ್ತಾಯವಾಗಲಿ ಚೆನ್ನಾಗಿ ಒದಗಿ ಬಂದಿದೆ.
ಅದನ್ನು ನಾನು ಆನಂದ ಪಟ್ಟಿದ್ದೇನೆ. ನನ್ನ ಶಿಷ್ಯ ಅಂತ ಮೆತ್ತಡ್ಕೊಳ್ಳೋದು ಒಂದು ಕಡೆ, ಅದು ಬೇರೆ. ಅದು ನಮ್ಮ ಶ್ರೋತೃವಾಗಿ ಅಲ್ಲಿ ಕೂತ್ಕೊಂಡಿದ್ದಾಗ ನನಗನ್ಸಿದ್ದು, ಅಪ್ಪ ನಮ್ಮ ಸಂಗೀತ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಕೈ ಹಿಡಿದಿದೆ, ಇದನ್ನು ನಾವೇನು ಮಾಡಬೇಕು, ಅದು ನಮ್ಮ ಕೈ ಹಿಡಿದಿದೆ ಅನ್ನೋದಕ್ಕಿಂತ ನಾವು ಅದನ್ನು ಕಾಲು ಹಿಡ್ಕೊಂಡು ಹೋಗ್ತಾ ಇರಬೇಕು ಮೇಲೆ. ಆ ದೃಷ್ಟಿಯಿಂದ ಕಂಡಾಗ ನಮ್ಮ ಸನಾತನ ಕಲೆಗಳು ಇವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ತಂದು ಕೊಡಲಿ. ಲೆಟ್ ದೆಮ್ ಬಿ ದಿ ಅಂಬಾಸಿಡರ್ಸ್ ಆಫ್ ಅವರ್ ಕಲ್ಚರ್, ಅವರ್ ಸನಾತನ. ಇದ್ದೇನೆ ಆ ದೃಷ್ಟಿಯಿಂದ ಕಂಡಾಗ ಭಾಗ್ಯದ ಲಕ್ಷ್ಮಿಯನ್ನು ಕರೆದಿದ್ದಾನೆ. ಮುಂದಿನ ಕಚೇರಿ ಮಾಡುವಾಗ ಇಲ್ಲಿಗೆ ಲಕ್ಷ್ಮಿ ಜೊತೆನೆ ಅವನು ಕೂತ್ಕೊಂಡು ಕಚೇರಿ ಮಾಡಿ ಲಕ್ಷ್ಮಿ ಕಲಾವಿದ ಲಕ್ಷ್ಮಿನೇ, ಭಾಗ್ಯದ ಲಕ್ಷ್ಮಿ ಅಂತ. ಲಕ್ಷ್ಮಿ ಬರೋದು ಅಷ್ಟು ಸುಲಭದ್ದಲ್ಲ, ಕಡಿಬೇಕು. ಯಾವುದು ಸಮುದ್ರ ಕ್ಷೀರ ಸಮುದ್ರವಾದ ರಾಜರ ಕಳೆದಾಗ್ತಾನೆ ಲಕ್ಷ್ಮಿ ಬಂದದ್ದು. ಹಾಗಾಗಿ ನಾವು ಈ ಸಂಗೀತದಲ್ಲಿ ತಾಯಿ ಜಗಜ್ಜನನಿ ಲಕ್ಷ್ಮಿ ಬಗ್ಗೆ ನಾನು ಹೇಳ್ತಾ ಇರೋದು. ಸರಸ್ವತಿ ಆಗ್ಬೋದು, ಇನ್ನೊಂದು ಲಕ್ಷ್ಮೀಂದ್ರ ವಿದ್ಯಾಲಕ್ಷ್ಮಿ ವಿದ್ಯೆ ಇದ್ದಾರೆ ಅದರಲ್ಲಿ. ಅದಕ್ಕೆ ಸಮುದ್ರ ಮಂಥನ ಎಲ್ಲವೂ ಆಗಬೇಕು. ಆಗ ನವನೀತ ಬರುತ್ತೆ. ನವನೀತ ಅಂತ ಕರುಣೆ ಅಂತಲೂ ಹೆಸರೊಳಗೆ. ನವನೀತದಷ್ಟು ಅಂದರೆ ಆಗ್ತಾನು ಕಡದ ಬೆಣ್ಣೆಗೆ ನವನೀತ ಅಂತ ಹೆಸರು. ಆ ನವನೀತದಂಥ ಮೃದುವಾದ ಅಂತಃಕರಣವನ್ನು ಉಳ್ಳಂಥ ತಾಯಿ ಬರಬೇಕು ಅಂದರೆ ನಾವು ಕ್ಷೀರಸಾಗರವನ್ನು ಮಥನ ಮಾಡಲೇಬೇಕಾಗಿದೆ. ಆ ರೀತಿಯಾಗಿ ಸಾಧನೆ ನಡೀತಾ ಇರಲಿ. ಒನ್ಸ್ ಎ ಸ್ಟೂಡೆಂಟ್ ಆಲ್ವೇಸ್ ಎ ಸ್ಟೂಡೆಂಟ್. ಆ ಭಾವದಲ್ಲಿದ್ದು ಒಳ್ಳೆಯದನ್ನು ಎಲ್ಲಿಂದಾರ ಸ್ವೀಕರಿಸಲಿ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಅಂತಾಗೆ ಸಾಧನೆ ಮುಂದುವರಲಿ. ಎಂಥ ಧ್ವನಿ ಪುಟ. ಎಸ್ ಪಿ ಬಾಲವರು ಅವರ ಗಡ್ಡೆಯಲ್ಲಿ ಬಳಕ್ತಿರುವಂಥ ಪುಟ್ಟ ಅವನು ಸೇರಿ ಒಂದೊಂದು ಅರ್ಧಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಸುಲಭದ ಕೆಲಸ ಅಲ್ಲ, ಅದು ಅವನು ಒಲಿದಿದೆ. ಹೀಗೆ ಇನ್ನೂ ಸಾಧನೆ ಮಾಡಿ ಮೇಲ್ಮೇಲೆ ಬಂದು ನಾಡಿನ ಕೀರ್ತಿಯನ್ನು ತಂದೆ ತಾಯಿಗಳಿಗೆ ಖುಷಿ ಕೊಡುವಂಥದ್ದಾಗಿ ನಮ್ಮ ಸಮುದಾಯಕ್ಕೆ, ಕಲಾ ಪ್ರಪಂಚಕ್ಕೆ ಒಂದು ದೊಡ್ಡ ಕಲಾವಿದನಾಗಿ ಅವನು ಬೆಳೀಲಿ. ನಮ್ಮ ಶ್ರೀಹರ್ಷ ಈ ಮೊನ್ನೆ ಅಷ್ಟೇ ನವಂಬರಲ್ಲಿ ಒಂದು ರಾಷ್ಟ್ರೋತ್ಥಾನ ಪರಿಷತ್ನವರು ಒಂದು ಪುಸ್ತಕ ಮೇಳ ಮಾಡಿದ್ರು. 40 ದಿನಗಳ